Hello everyone. I hope all are doing well and please be in home. Don't go outside without requirement. So stay home, stay safe ಅಂತ ಹೇಳ್ತಾ. So my name is Pooja, Assistant Professor of Commerce, YER Government First Grade College, Pavagada. In last video, we discussed about making voucher entry, and also we discussed the different voucher entries or for different vouchers in Tally. And in this video, we are going to discuss about creation of ledger accounts and group summary. So ಹಿಂದಿನ ವಿಡಿಯೋದಲ್ಲಿ ಸಿಂಗಲ್ ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ವಿ. ಅಂಡ್ ಈ ವಿಡಿಯೋದಲ್ಲಿ ಮಲ್ಟಿಪಲ್ ಲೆಡ್ಜರ್ಸ್ ಅನ್ನ ಯಾವ ತರ ಕ್ರಿಯೇಟ್ ಮಾಡಬಹುದು ಅಂಡ್ ಹೌ ವಿ ಕ್ಯಾನ್ ಕ್ರಿಯೇಟ್ ಗ್ರೂಪ್ ಸಮ್ಮರಿ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಲರ್ನ್. So first we'll deal with the ledgers and then we'll go to group summary. So same way how you created single ledger, and the same way we will create multiple ledgers. The slight options, different options. In this section, we are going to see how to create multiple ledgers in Tally. So first you have to do is go to step one, go to gateway of Tally and then choose accounts info as follows. So ನೀವು ಲೆಡ್ಜರ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಥವಾ ಗ್ರೂಪ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಗೋ ಟು ಅಕೌಂಟ್ಸ್ ಇನ್ಫೋ. ಸೊ ಗೇಟ್ವೇ ಆಫ್ ಟ್ಯಾಲಿ ಹೋದ್ರೆ ಯು ಹ್ಯಾವ್ ದೀಸ್ ಆಪ್ಷನ್ಸ್. ಸೊ ಫಸ್ಟ್ ಇಸ್ ಮಾಸ್ಟರ್ಸ್ ಕೆಳಗಡೆ ನಿಮಗೆ ಅಕೌಂಟ್ಸ್ ಇನ್ಫೋ, ಇನ್ವೆಂಟರಿ ಇನ್ಫೋ ಅಂತ ಇದೆ. ಗೋ ಟು ಅಕೌಂಟ್ಸ್ ಇನ್ಫೋ, ಯು ವಿಲ್ ಗೆಟ್ ಲೆಡ್ಜರ್ಸ್. ಸೊ ಲೆಡ್ಜರ್ಸ್ ಮೇಲೆ ಕ್ಲಿಕ್ ಮಾಡಿ and then you will get two options. One is single ledger, other one is multiple ledgers. So already we discussed about single ledger. Now we want to do with the multiple ledgers. So multiple ledgers ಅನ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ so click on create. So enter the step 4 is enter the following details under multi ledger creation screen. So ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ, this is the screen. ಸೊ ನಿಮ್ಗೆ ಏನ್ ಗ್ರೂಪ್ ನೇಮ್ ಬೇಕು, ಎಂಟರ್ ಗ್ರೂಪ್ ನೇಮ್ ಟು ಫೈಂಡ್ ಫ್ರಮ್ ದಿ ಲಿಸ್ಟ್ ಆಫ್ ದಿ ಗ್ರೂಪ್ಸ್. ಇಲ್ಲಿ ಇರ್ತಕ್ಕಂಥ ಗ್ರೂಪ್ಸ್ ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಜಸ್ಟ್ ಚೂಸ್ ಮಾಡ್ಕೊಂಡು ಅಂಡ್ ದೆನ್ ಅಂಡರ್ ಗ್ರೂಪ್, ಅಂಡರ್ ದಿ ಲಿಸ್ಟ್ ಆಫ್ ಗ್ರೂಪ್ಸ್ ಚೂಸ್ ದಿ, ನಾನು ಇಲ್ಲಿ ಎಕ್ಸಾಂಪಲ್ ಜಸ್ಟ್ ಬ್ಯಾಂಗ್ಳೂರ್ ಡೇಟಾಸ್ ಅಂತ ತಗೊಂಡಿದ್ದೀನಿ. However, we can search the group by entering the group name under the group text field. So then step 5, update the following details under the group ಬ್ಯಾಂಗ್ಳೂರ್ ಡೇಟಾಸ್ ತಗೊಂಡು, ನಾನು ಎಕ್ಸಾಂಪಲ್ ಬ್ಯಾಂಗ್ಳೂರ್ ಡೇಟಾಸ್ ಅಂತ ತಗೊಂಡಿದ್ದೀನಿ. ನೀವೇನ್ ಬೇಕೋ ಅದನ್ನ ನೀವು ತಗೊಳ್ಬಹುದು. ಫಸ್ಟ್ ಯು ಹ್ಯಾವ್ ಟು ಎಂಟರ್ ನೇಮ್ ಆಫ್ ದಿ ಲೆಡ್ಜರ್ಸ್, ಎಂಟರ್ ದಿ ಲೆಡ್ಜರ್ ನೇಮ್ ದಟ್ ವಿ ಲೈಕ್ ಟು ಕ್ರಿಯೇಟ್ ಇನ್ ಟ್ಯಾಲಿ. under the group field will be automatically filled with the tally as Bangalore datas. So ನೀವೇನ್ ನೇಮ್ಸ್ ಅನ್ನ ಕೊಟ್ಟಿರ್ತೀರಾ ಫಸ್ಟ್ ಅಲ್ಲಿ ಅಂಡರ್ ಅಂತ ಅದೇ ತಗೊಳುತ್ತೆ. and press enter to create continue after entering the details. We will get a message as accept yes or no. To accept updated details in Tally, choose yes. ನೀವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಇದೆ ಅಂತ ಅಂದ್ರೆ ಎಸ್ ಅಂತ ಚೂಸ್ ಮಾಡಿ, ಇಲ್ಲ ಅಂದ್ರೆ ಗೋ ಟು ನೋ. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಫಸ್ಟ್ ಯು ಹ್ಯಾವ್ ಟು ಚೂಸ್ ಗ್ರೂಪ್ ಬಿಕಾಸ್ ಇಟ್ ಇಸ್ ಮಲ್ಟಿಪಲ್ ಲೆಡ್ಜರ್ಸ್. ಒಂದು ಗ್ರೂಪ್ ನೇಮ್ ತಗೊಳ್ಬೇಕು, ಅದ್ರ ಕೆಳಗಡೆ ಯಾವ್ಯಾವ ಲೆಡ್ಜರ್ ಅಕೌಂಟ್ಸ್ ಅನ್ನ ಚೂಸ್ ಮಾಡ್ಕೊಳ್ಳಿ ಅಂಡ್ ಇಟ್ ವಿಲ್ ಕಮ್ ಅಂಡರ್ ಯಾವ ಗ್ರೂಪ್ ಕೆಳಗಡೆ ಇದೆಯೋ ಅದ್ರ ಕೆಳಗಡೆ ನಿಮಗೆ ತೋರಿಸ್ತಾ ಹೋಗುತ್ತೆ. and then ಎಲ್ಲ ನೀವು ಡೀಟೇಲ್ಸ್ ಅನ್ನ ಫಿಲ್ ಮಾಡಾದ್ಮೇಲೆ then you have to choose yes. and before going to group summary, let's do this practically in Tally. so Tally ನಲ್ಲಿ ಯಾವ ತರ ಮಾಡಬಹುದು ಅಂತ ನೋಡ್ತಾ ಹೋಗೋಣ. now I am opening the Tally by double clicking on the icon on desktop. Okay, this is the gateway of Tally. ಸೊ ನಿಮ್ಮ ಗೇಟ್ವೇ ಇವಾಗ ನಾವು ಮಾಡ್ತಾ ಇರೋದು ಲೆಡ್ಜರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಯು ಹ್ಯಾವ್ ಟು ಗೋ ಟು ಮಾಸ್ಟರ್ಸ್. ಇನ್ ದಟ್ ಯು ಹ್ಯಾವ್ ಟು ಚೂಸ್ ಅಕೌಂಟ್ಸ್ ಇನ್ಫೋ ಅಂಡ್ ಇನ್ ದಿಸ್ ಯು ಆರ್ ನೌ ಯು ಆರ್ ಪ್ರಿಪೇರಿಂಗ್ ledgers. So single ledgers already we have done. Now we are creating multiple ledgers. So you have to click it on create and this is how it looks like. So ನಿಮ್ಗೆ ಇವಾಗ under the group ಅನ್ನ choose, first you have to choose. ಸೊ ನಿಮ್ಗೆ ಇಲ್ಲಿ ವೇರಿಯಸ್ ಅಕೌಂಟ್ಸ್ ಆಲ್ ಐಟಮ್ಸ್ ಅವೈಲೇಬಲ್ ಇದೆ, ಗ್ರೂಪ್ಸ್ ಅವೈಲೇಬಲ್ ಇದೆ. ಸೊ ನಿಮ್ಗೆ ಯಾವ್ದನ್ನ ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ವೇರಿಯಸ್ ಅಕೌಂಟ್ಸ್ ಆರ್ ವೇರಿಯಸ್ ಎಕ್ಸ್ಪೆಂಡಿಚರ್ಸ್, ಎವ್ರಿಥಿಂಗ್ ಇಸ್ ಅವೈಲೇಬಲ್, ಎಲ್ಲ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಳಿ. ಐ ವಿಲ್ ಟೇಕ್ ಕರೆಂಟ್ ಅಸೆಟ್ಸ್ ಅಂತ ತಗೊಳ್ತೀನಿ. ನೇಮ್ ಆಫ್ ದಿ ಲೆಡ್ಜರ್ ಐ ವಿಲ್ ಟೇಕ್ ಡೇಟಾಸ್
account, and balance I will write as 5,000, and then I will write stock balance I will write 10,000, and then I will write cash in and so balance I will write 15,000. Then I will write bills receivable. I will write 20,000. So it's enough. So now I have created 4 ledgers under group current assets. Current assets ಕೆಳಗಡೆ 4 ledger accounts ಅನ್ನ create ಮಾಡಿದೀನಿ. ಒಂದು debtors account, then stock account, then cash in hand account, and bills receivable account. So I have filled with the details. Now ಇವಾಗ ನಾನು ಡೀಟೇಲ್ಸ್ ಅನ್ನ ಕ್ರಿಯೇಟ್ ಮಾಡಿ ಲೆಡ್ಜರ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡಾಯ್ತು. ಸೊ ಇಷ್ಟು ಅಕೌಂಟ್ಸ್ ಯಾವ ಗ್ರೂಪ್ ಕೆಳಗಡೆ ಬರುತ್ತೆ ಅಂದ್ರೆ ಅಂಡರ್ ಕರೆಂಟ್ ಅಸೆಟ್ಸ್. ಸೊ ಹ್ಯಾವ್ ಕ್ರಿಯೇಟೆಡ್ ಮಲ್ಟಿಪಲ್ ಲೆಡ್ಜರ್ಸ್ ಅಟ್ ಅ ಸೇಮ್ ಟೈಮ್. ಒಂದೇ ಟೈಮ್ ಅಲ್ಲಿ 4 ಲೆಡ್ಜರ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಸೊ ನೌ ವಿ ಹ್ಯಾವ್ ಟು ಗಿವ್ ಅಕ್ಸೆಪ್ಟ್ ಕೊಟ್ರೆ ಮಾತ್ರ ಕ್ರಿಯೇಟ್ ಆಗುತ್ತೆ, ಅದರ್ವೈಸ್ ಇಟ್ ವಿಲ್ ನಾಟ್ ಬಿ ಕ್ರಿಯೇಟೆಡ್. ಸೊ ಐ ವಿಲ್ ಗಿವ್ ಅಕ್ಸೆಪ್ಟ್ ಅಂಡ್ ಯುವರ್ ಲೆಡ್ಜರ್ ಅಕೌಂಟ್ಸ್ ಆರ್ ಕ್ರಿಯೇಟೆಡ್. ಇವಾಗ ನೀವು ಅದನ್ನ ನೋಡ್ಬೇಕಂತ ಅನ್ಕೊಳ್ಳಿ. ಯು ವಾಂಟ್ ಟು ಸಿ ಯುವರ್ ಲೆಡ್ಜರ್ ಅಕೌಂಟ್ಸ್. So again same, go to multiple ledgers, click on display. So ಇವಾಗ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ನಿಮ್ಮ ಅಕೌಂಟ್ಸ್ ತೋರಿಸೋದಿಲ್ಲ. ಯು ಹ್ಯಾವ್ ಟು ಚೂಸ್ ಅ ಗ್ರೂಪ್. ನೀವು ಯಾವ ಗ್ರೂಪ್ ನೇಮ್ ಅನ್ನ ಕೊಟ್ಟಿರ್ತೀರ ಅದನ್ನ ಚೂಸ್ ಮಾಡಬೇಕು. ನಾನು ಗ್ರೂಪ್ ನೇಮ್ ಕೊಟ್ಟಿದ್ದು ಕರೆಂಟ್ ಅಸೆಟ್ಸ್. ನಾವು ಯು ಕ್ಯಾನ್ ಸಿ ಯುವರ್ ಲೆಡ್ಜರ್ ಅಕೌಂಟ್ಸ್ ಯಾವ್ದಿದೆ ಅಂತ. ಸೊ ಬಿಲ್ಸ್ ರಿಸಿವೇಬಲ್, ಕ್ಯಾಶ್ ಇನ್ ಹ್ಯಾಂಡ್, ಡೆಟಾರ್ಸ್ ಅಕೌಂಟ್. ಈ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಅನ್ನ ಬಿಫೋರ್ ಓನ್ಲಿ ವಿ ಕ್ರಿಯೇಟೆಡ್. Stock, all these accounts we have created. So total 5 accounts, 6 accounts ಇದೆ ನಿಮ್ಮ ಹತ್ರ. ಇವಾಗ 6 ledger accounts ಇದೆ. So this is the way of creation of ledger accounts by using multiple ledger. At the same time you can create multiple ledger accounts. Now if you want to if you want to alter, ಈಗ ಏನೋ ಚೇಂಜಸ್ ಅನ್ನ ಮಾಡ್ಬೇಕಂತ ಅನ್ಕೊಳ್ಳಿ, then click on alter, and again you have to choose group name. And you can make a changes. ನೀವು ಏನಾದರೂ changes ಅನ್ನ ಮಾಡ್ಕೊಳ್ಳೋಂಗಿದ್ರೆ you can make a changes, otherwise there is no need. So this is the way of creating multiple ledgers by using multiple ledgers option in Tally. Now it is group summary in Tally. ಇವಾಗ ಮಲ್ಟಿಪಲ್ ಲೆಡ್ಜರ್ಸ್ ಅನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ವಿ. ಅಂಡ್ ನೌ ಐ ವಾಂಟ್ ಟು ಸಿ ದಿ ಗ್ರೂಪ್ ಸಮ್ಮರಿ ಇನ್ ಟ್ಯಾಲಿ. ಗ್ರೂಪ್ ಸಮ್ಮರಿ ನೋಡ್ಬೇಕಂತ ಅನ್ಕೊಂಡ್ರೆ, ಸೊ ಡಿಸ್ಪ್ಲೇಯಿಂಗ್ ಗ್ರೂಪ್ ಸಮ್ಮರಿ, ದ ಗ್ರೂಪ್ ಸಮ್ಮರಿ ಸ್ಟೇಟ್ಮೆಂಟ್ ಶೋಸ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ದಿ ಅಕೌಂಟ್ಸ್ ಆಫ್ ಅ ಸೆಲೆಕ್ಟೆಡ್ ಗ್ರೂಪ್ ಫಾರ್ ಅ ಸ್ಪೆಸಿಫೈಡ್ ಪೀರಿಯಡ್ ಅಪ್ ಟು ದಿ ಕರೆಂಟ್ ಡೇಟ್. ಸೊ ನೀವು ಇಲ್ಲಿವರೆಗೂ ಏನ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತೀರಾ, ಸೊ ಅಲ್ಲಿಂದ ಅಲ್ಲಿವರೆಗೂ ನೀವು ಏನೇನ್ ಲೆಡ್ಜರ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡಿದೀರಾ ಅದ್ರ ಅಷ್ಟುದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ it will display. Okay, now if you want to see, view the group summary, what you have to do is first go to gateway of Tally, then click on display, account books, then group summary, and then select a group, and then select group in the if it is if you want to see the indirect expenditures, if you gave a name like indirect expenses, then click on indirect expenses, then press enter, and your group summary will be shown like this. So general expenses, then interest account, office expenses, staff welfare, ನೀವೇನೇನ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಿರ್ತೀರಾ ನಿಮ್ಗೆ ಅದಷ್ಟು ಡೀಟೇಲ್ಸ್ ಅನ್ನ ತೋರಿಸುತ್ತೆ. ಅಂಡ್ ಟೋಟಲ್ ಎಷ್ಟಿದೆ ಅನ್ನೋದನ್ನ ಕೂಡ ನಿಮ್ಗೆ ಇಟ್ ವಿಲ್ ಡಿಸ್ಪ್ಲೇ. So this is a way of displaying group summary. Now I will show in Tally. So ಇವಾಗ ನೀವೇನ್ ಮಾಡ್ಬೇಕಂತಂದ್ರೆ, so this is the gateway of Tally. Gateway of Tally ನಲ್ಲಿ where you have to go is, so already ನಾನು ನಿಮ್ಗೆ ಹೇಳಿದ್ದೀನಿ, you have to go to display ಹೋಗಿ, and there you have different
options like trial balance, day book. So now I want to see group summary. So group summary ನೋಡ್ಬೇಕಂದ್ರೆ you have to click on accounts books and you will get these options. ಇಷ್ಟು ನಿಮ್ಗೆ options ಇದೆ. You have to click it on group summary and ನೀವು create ಮಾಡಿರೋದು group name ಅನ್ನ you have to choose. So ನಾನು ಮಾಡಿದ್ದು current assets. I will take current assets and your group summary. This is so bank account, bills receivable, cash in hand, debtors account, stock account. So total is 2,50,000. So already ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಅಂತ ನಾನು ಕ್ರಿಯೇಟ್ ಮಾಡಿದೆ. So ಈ group summary will be shown like this. So ನೀವು group summary ನೋಡ್ಬೇಕಂದ್ರೆ again I will tell how to do. First you have to go to gateway of Tally. In that you have to choose display, and in display you have to select accounts books, and then you have to click on group summary and you have to choose a group name. I have given current assets. I will choose current assets. So this is the display of group summary. ಹೇಗೆ ನಿಮ್ಮ ಗ್ರೂಪ್ ಸಮ್ಮರಿ ಕಾಣುತ್ತೆ ಅಂತ. ಸೊ ಎಷ್ಟು ಯಾವ್ಯಾವ ಅಕೌಂಟ್ ಲೆಡ್ಜರ್ ಅಕೌಂಟ್ಸ್ ಇದೆ ಅಂತ ತೋರಿಸುತ್ತೆ. ಇವನ್ ನೀವು ಇಂಡಿವಿಜುವಲ್ ಆಗಿ ಕೂಡ ಅದನ್ನ ಓಪನ್ ಮಾಡ್ಕೊಳ್ಬಹುದು ಅಂಡ್ ಟೋಟಲ್ ಅಮೌಂಟ್ ಅನ್ನ ಕೂಡ ಅದು ಡಿಸ್ಪ್ಲೇ ಮಾಡುತ್ತೆ. So this is the way of creation of multiple ledgers and displaying the group summary in Tally. I hope you understood these two topics. If you want more information, you go through these references. Thank you.